ಮೊದಲಿಗೆ ಸಭಿಕರಿಗೆಲ್ಲ ವಂದಿಸುತ್ತಾ ವೇದಿಕೆ ಮೇಲಿರ್ತಕ್ಕಂಥ ಶ್ರೀ 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 ಶ್ರೀಯುತ ಶಿವಲಿಂಗಯ್ಯ ಅವರಿಗೂ ಸಹ ನಾವು ಈಗ ಸಾನ್ನಿಧ್ಯ ಹೆಬ್ಬಾಳ ಶ್ರೀಗಳು ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಏನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ಸ್ವತಂತ್ರ ಹೋರಾಟಗಾರರು, ಎರಡನೇದಾಗಿ ಯೋಧರು, ಮೂರನೇದಾಗಿ ರೈತ ಹುತಾತ್ಮರು. ಇವರೆಲ್ಲರೂ ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಯಾಕೆ ರೈತ ಸಂಘದವರು ಇದನ್ನ ಮಾಡ್ತಾರೆ ಅಂತ ಕಾರಣ ಕೆಲವರು ಕೇಳಬಹುದು. ಇವರೆಲ್ಲ ಹೆಚ್ಚು ಕಡಿಮೆ 99% ರೈತ ಕುಟುಂಬದವರೇ. ಸ್ವತಂತ್ರ ಹೋರಾಟಗಾರರು 1942ರಲ್ಲಿ ಬ್ರಿಟಿಷರ ಗುಂಡಿಗೆ ಎದೆಕೊಟ್ಟವರು ಅಳ್ಳೂರು ನಾಗರಾಜಪ್ಪ, ಅಕ್ಕಸಾರಿ ವೀರಪಾಕ್ಷಪ್ಪ, ಬಂದೂರು ಕ್ಯಾಂಪ್ ಲಿಂಗಪ್ಪ, ವಿನಯಕುಂದಿ, ಅಮಾರಿ ತಿಮ್ಮಣ್ಣ, ಮಗನಹಳ್ಳಿ ಹನುಮಂತಪ್ಪ, ಅದರಿ ಲಿಂಗಪ್ಪ. ಇವರು ಬ್ರಿಟಿಷರ ಗುಂಡಿಗೆ 1942ರಲ್ಲಿ ಎದೆ ಕೊಟ್ಟವರು. ಸ್ವತಂತ್ರ ಹೋರಾಟದಲ್ಲಿ ದುಡಿದಿರ್ತಕ್ಕಂಥವರು ಮಾಜಿ ಮಂತ್ರಿಗಳಾದ ಎಚ್ ಸಿದ್ವಿಯಪ್ಪನವರು, ಶ್ರೀಮತಿ ಇವರು ಸಚಿವರು ಶ್ರೀಮತಿ ಬಳ್ಳಾರಿ ಸಿದ್ದಮ್ಮ MLC, BG ಕೊಟ್ಟಪ್ಪ ಹರಿಹರ MLA, ಶಿವಾನಂದ ಸ್ವಾಮಿ MLC ದಾವಣಗೆರೆ, ಕಾಸಲು ಶ್ರೀನಿವಾಸ ಶೆಟ್ಟರು, ನಾರಾಯಣರಾವ್ ಗಾಯಕವಾಡ, ಗುರುದೇವ ನಿಶಾನಿಮಠ್, ಕೆ ಸಿದ್ದಪ್ಪ ಇಟಗಿ, ವೇದಮೂರ್ತಿ, ಯಲಿಗಾರ ಬಸಪ್ಪ, KS ಸಿದ್ದಪ್ಪ, SR ಕುಂಡಪ್ಪನವರು, ಕೊಟಗಿ ಸಿದ್ದಪ್ಪನವರು, ಕಂಚಿಕೆರೆ ಚನ್ನಬಸಪ್ಪನವರು, NG ಮುರುಗೇಂದ್ರಯ್ಯನವರು ನಿಶಾನಿಮಠ್, NM ಚಂದ್ರಶೇಖರಯ್ಯ ಹರಿಹರ, ಬಾಳೆವರದ ಸಿದ್ದಪ್ಪ, ಅನ್ನೂರು ಕೃಷ್ಣಪ್ಪ, CM ಕಲ್ಲಪ್ಪ, G ಮುರುಗೇಂದ್ರಯ್ಯ, ಇವರೆಲ್ಲರೂ ಸ್ವತಂತ್ರ ಹೋರಾಟಗಾರರು ದಿವಂಗತ. ಇದಾದ ದೇಶದ ರಕ್ಷಣೆಗಾಗಿ ದೇಶದ ಗಡಿಯಲ್ಲಿ ವೀರ ಮರಣ ಹೊಂದಿರತಕ್ಕಂಥವರು ದಿವಂಗತ ನಾರಾಯಣರಾವ್ ಸಾವಸ್. ಇವರು 1971ರ ಜಮ್ಮು ಕಾಶ್ಮೀರದಲ್ಲಿ ಹುತಾತ್ಮರಾದವರು. ಹಾಗೆಯೇ ದಾವಣಗೆರೆ ತಾಲೂಕು ಕೆರಟಹಳ್ಳಿ ವಾಸಿ ನೀರಿಯಪ್ಪ ಪುತ್ರ ದಿವಂಗತ ನಾಗರಾಜ್. ಇವರು ಸಹಿತ ವೀರ ಮರಣವನ್ನು ಹೊಂದಿರತಕ್ಕಂಥವರು. ಹಾಗೂ ದೇಶದ ಆಹಾರ ಭದ್ರತೆಗಾಗಿ 1992ರಲ್ಲಿ ರಸಗೊಬ್ಬರದ ಚಳವಳಿಯಲ್ಲಿ ಆನಗೋಡ್ ಬಳಿ ಗೋಲಿಬಾರಿಗೆ ನೆಟ್ಟವರು ಕಲ್ಲಿಕಪ್ಪ ಓಮೇರಳ್ಳಿ, ದಾವಣಗೆರೆ ತಾಲೂಕು, ನಾಗಲಿಂಗಾಚಾರ್ಯ ಸಿದ್ದೂರು, ದಾವಣಗೆರೆ ತಾಲೂಕು. ಇವರೆಲ್ಲ ಈ ಇಬ್ಬರು ರೈತ ಕುಟುಂಬದವರು, 3 ಜನ ಮಿಲಿಟರಿಯವರು, 5 ಜನ ಬ್ರಿಟಿಷರ ಗುಂಡಿಗೆ ಬಲಿಯಾದಂತವರು. ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಅವರು ವೀರ ಮರಣ ಹೊಂದಿದಾಗ
ಹೊಂದಿದೆ. ನಾವು ಇದನ್ನ ಯಾಕೆ ಹೇಳ್ತೀವಿ ಅಂದ್ರೆ ಈ ಸಂದರ್ಭದಲ್ಲಿ ಇವ್ರನ್ನ ಯಾರು ಇವತ್ತು ಸ್ವತಂತ್ರ ಹೋರಾಟಗಾರರು ಯಾವ ಹೋಗಿಲ್ಲ ಅವನಿಗೆ, ಯಾವ ಮಂತ್ರಿ ಹುತಾತ್ಮರಾದವರು ಮನೆಗೆ ಹೋಗಲಿಲ್ಲ, ಯಾವ ರೈತ ಹುತಾತ್ಮರಾದವರು ಹೋಗಿಲ್ಲ. ನಾವು ಈ ಕಾರ್ಯಕ್ರಮದ ಮುಖಾಂತರ ಸರ್ಕಾರವನ್ನು ಎಚ್ಚರಿಸಬೇಕು ಅಂತಕ್ಕಂಥದ್ದು, ರಾಜಕಾರಣಿಗಳನ್ನು ಎಚ್ಚರಿಸಬೇಕು ಅಂತಕ್ಕಂಥದ್ದು, ಯಾವ ಸಾಮಾಜಿಕ ಕಾರ್ಯಕರ್ತರನ್ನ ನಾವು ಈಗ ಮನೆಗಡಬೇಕಂತದ್ದು ಬಹಳ ಜನಕ್ಕೆ ಮಕ್ಕಳಿಗೆ ಗೊತ್ತೇ ಇಲ್ಲ. ಇದು ಹಿಸ್ಟ್ರಿ, ಯಾರ್ಯಾರು ಯಾವಾಗ ಎಲ್ಲಿ ಸತ್ತು, ಯಾಕೆ ಸತ್ತು, ಯಾಕೆ ನೀರಿನ ಮರಣಗಳು ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಈ ಮಕ್ಕಳಿಗೆ ಹಿಸ್ಟ್ರಿ ಆಗಬೇಕಾಗಿದೆ. ನಮ್ಮಲ್ಲಿ ಸ್ವತಂತ್ರ ಹೋರಾಟಕ್ಕಿಂತ ಅವರಿಗಾದರು, ಮಿಲಿಟರಿಯಲ್ಲಿ ಇಂಥವರಿಗಾದರು, ರೈತ ಹುತಾತ್ಮರಿರ್ತವರಾದರು ಅಂತಕ್ಕಂಥದ್ದು ನಾವು ಇತಿಹಾಸವನ್ನು ಹೇಳಬೇಕಾಗಿದೆ. ಆದ್ದರಿಂದ ಈ ವಿಷಯಕ್ಕೆ ಇನ್ನೂ ಸಂಬಂಧಿಸಿದಂತೆ ಬೇರೆ ಬೇಡಿಕೆಗಳಿವೆ. ಆ ಬೇಡಿಕೆಗಳು ಎರಡನೇ ಪ್ರಶ್ನೆ. ಈಗ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಬಂದರೆ ಅವರಿಗೆ ನಮ್ಮ ಹಕ್ಕೊತ್ತಾಯ ಏನಂದ್ರೆ ಇವರೆಲ್ಲರೂ ಸಮಸ್ಯೆ ಎರಡನೇ ಪ್ರಶ್ನೆ. ಕನಿಷ್ಠ ಸರ್ಕಾರವನ್ನು ಕರೆದು ಮಾತಾಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಕರೆದು ಮಾತಾಡೋದಕ್ಕೆ ನಮ್ಮ ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದಂತಕ್ಕಂಥ ಏನು ನಮ್ಮ ಮುಖ್ಯಮಂತ್ರಿಗಳವರ ಕಾರ್ಯದರ್ಶಿ BR ಪಾಟೀಲ್ ಅವರಿದ್ದಾರೆ, ಅವರು ಇವ್ರನ್ನೆಲ್ಲ ಒಗ್ಗೂಡಿಸಿ ನಾವು ಇದು ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಯಲ್ಲಿ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ. ಆಮೇಲೆ ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ. ಆದ್ರಿಂದ ನಮ್ಮ ಮುಖ್ಯಮಂತ್ರಿಗಳವರ ಆಪ್ತ ಕಾರ್ಯದರ್ಶಿಯವರು ಸರ್ಕಾರವನ್ನ ಗಮನ ಸೆಳೆದು ಅವರು ಇದನ್ನು ಒಂದು ಸಭೆ ಕರೆಸಿ ಅವರ ಆಸೆ ಏನೇ ಬೇಕಾದಷ್ಟು ಆಸೆ ಇರುತ್ತೆ. ಈಗ ಕೆಲವರು ಚಿಕ್ಕಮಂಗ್ಳೂರು, ಮಂಗಳೂರು ಅಲ್ಲೆಲ್ಲ 200-300 ಎಕರೆ ಹೊಡ್ಕೊಂತಾರೆ. ಇವ್ರಿಗೆ ಪಾಪ ಒಂದು ಎಕರೆ ಬೇಡವೆ, ಬೇಡ ಹೊಲ ಬೇಡ, ಒಂದು ಸೈಟ್ ಬೇಡವೆ. ಇದು ಒತ್ತಾಯ ಕೇಳ್ತಾರೆ. ಅದು ನಮ್ಮ ಸಾಮರ್ಥ್ಯ ಇದೆ. ಸರ್ಕಾರದ ಜೊತೆ ನಮ್ಮ ಕಾರ್ಯದರ್ಶಿಗಳು ಮಾತಾಡಿ ಅದನ್ನ ಸಭೆ ಕರೆಸಿ ಅವರ ಸಮಸ್ಯೆ ಇತ್ಯರ್ಥಪಡಿಸಬೇಕು ಅಂತಕ್ಕಂಥದ್ದು ನಮ್ಮ ಇದರಲ್ಲಿ ಒತ್ತಾಯ ಇದೆ. ಅದನ್ನು ನಾವು ಮುಖ್ಯಮಂತ್ರಿಗಳವರಿಗೆ ಕೊಡ್ತೀವಿ. ಪ್ರತಿ ವರ್ಷ 30ನೇ ತಾರೀಕು, ಜನವರಿ 30ನೇ ತಾರೀಕು ಹುತಾತ್ಮರ ನೆನಪಿನ ದಿನ ಅಂತ ಸರ್ಕಾರ ಘೋಷಣೆ ಮಾಡಬೇಕು. ಯಾವ್ಯಾವ ಘೋಷಣೆ ಮಾಡಬೇಕು? ಜನಕ, ಚೀನಾ, ನೊಣ ಇವನ್ನೆಲ್ಲ ಘೋಷಣೆ ಮಾಡಬೇಕು. ಅಲ್ಲಪ್ಪ, ಈ 3 ಕುಟುಂಬ ದೇಶದ ಭದ್ರತೆಗಾಗಿ ದುಡಿತಕ್ಕಂಥವ್ರು, ಸ್ವತಂತ್ರಕ್ಕಾಗಿ, ರಕ್ಷಣೆಗಾಗಿ, ಆರೋಗ್ಯಕ್ಕಾಗಿ ದುಡಿದಿರ್ತಕ್ಕಂಥವ್ರು. ಇವ್ರನ್ನ ಪ್ರತಿ ವರ್ಷ ಜನವರಿ 30ರಂದು ಸರ್ಕಾರ ನೆನಪಿನ ದಿನ ಅಂತಕ್ಕಂಥ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ. ಆ ಒತ್ತಾಯವನ್ನು ನಾವು ಸ್ವೀಕರಿಸಿ ಮುಖ್ಯಮಂತ್ರಿಗಳ ಹತ್ರ ತಾವು ಮಾತಾಡಿ ಅದನ್ನ ಪ್ರತಿ ವರ್ಷ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ. ಅದರ ಎಲ್ಲರ ಆಚೆ ಇದೆ. ಆದ್ರಿಂದ ಇದನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿಸ್ತರಣೆ ಮಾಡ್ತೀವಿ. ಆದ್ರಿಂದ ತಾವು ಈ ಏನು ನಮ್ಮ ಹಕ್ಕೊತ್ತಾಯವಿವೆ, ನೆನಪಿನ ಇರುವುದವೆ, ಇವನ್ನ ನಾವು ಕಾರ್ಯದರ್ಶಿಗಳಿಗೆ ಕೊಡ್ತೀವಿ. ಅವರು ಅದನ್ನ ಗಮನ ಹರಿಸಿ ಆ ಕಾರ್ಯಕ್ರಮವನ್ನು ರೂಪಿಸ್ಬೇಕು. ಅವರೇ ಸಮಾಜವಾದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವರು ಅವ್ರು ರೂಪಿಸ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ಅವರು ರೂಪಿಸ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಅದಕ್ಕೆ ಅವ್ರಿಗೆ ನಾವು ಈ ಮನವಿಯನ್ನ ಸಲ್ಲಿಸ್ತೀವಿ. ನನ್ನ ಏನು ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ, ನನ್ನ ಮಾತು ಮುಗಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳಾದಂಥ ಪ್ರಧಾನ ಕಾರ್ಯದರ್ಶಿಗಳಾದಂಥ BR ಪಾಟೀಲ್ ರವಿಕುಮಾರ್ ಅವರು ಸುಮಾರು 1 ತಿಂಗಳ ಮುಂಚೆ ಫೋನ್ ಮಾಡಿ ಈ ಕಾರ್ಯಕ್ರಮಕ್ಕೆ ತಾವು ಬರಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಈ ತರ ಅಪರೂಪದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಸೇರಿ ನಾನು ಬರಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಅವತ್ತು ಬಂದು ನಮ್ಮೆಲ್ಲರ ಆಹ್ವಾನ ಮೇರೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದು ನಮ್ಮ ದೇಶದ ಬಹಳ ಮಹತ್ವವಾದ ದಿನ ಮತ್ತು ಐತಿಹಾಸಿಕ ದಿನ. ಏನು ಗಾಂಧೀಜಿಯವರನ್ನ ಹತ್ಯೆ ಮಾಡಿದರು. ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ರಾಷ್ಟ್ರಪತಿ ಸರ್ಕಾರ ರವಿಕುಮಾರ್ ಅವರು ಹುತಾತ್ಮರ ದಿನಾಚರಣೆ ಅಂತ ಘೋಷಣೆ ಮಾಡಿದ್ದಾರೆ, ಆಚರಣೆ ಮಾಡ್ತಾ ಇದ್ದಾರೆ. ಮೊದಲು ಏನಾಗ್ತಿತ್ತು, ಸೈರನ್ ಹೋಗ್ತಿತ್ತು 11 ಗಂಟೆಗೆ. ಇಡೀ ನಮ್ಮ ದೇಶದ ಜನ ಎಲ್ಲೆಲ್ಲಿ ಇರ್ತಿರೋ ಅಲ್ಲಿ 2 ನಿಮಿಷ ಮೌನಾಚರಣೆ ಮಾಡ್ತಿದ್ರು. ಅದು ನಿಂತೋಯ್ತು. ಇವತ್ತು ಮತ್ತೆ ಸರ್ಕಾರಕ್ಕೆ ನಾವು ಇದೆಲ್ಲ ಸೇರಿ ಆಗ್ರಹ ಮಾಡೋಣ.
30ನೇ ಜನವರಿ ದಿವಸ ದೇಶದಲ್ಲಿ ಎಲ್ಲ ಕಡೆ 11 ಗಂಟೆಗೆ 2 ನಿಮಿಷ ಮೌನಾಚರಣೆಯನ್ನ ಮಾಡಲೇಬೇಕು ಅನ್ನುವಂಥ ಒತ್ತಾಯವನ್ನ ನಾವು ನೀವು ಕೇಳಿದ್ದೇವೆ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದಾರೆ ರವಿಕುಮಾರ್ ಅವರು, ನಮಗೆ ಸ್ವಾತಂತ್ರ್ಯ ಕೊಟ್ಟವರನ್ನ ಇವತ್ತು ನಾವು ಮರಿತಾ ಇದ್ದೀವಿ. ನಮ್ಮ ತಂದೆ ತಾಯಿನೇ ಮರ್ತಂಗೆ. ಇದು ಬಹಳ ದೊಡ್ಡ ದುರಂತ. ಇವತ್ತು ಸ್ವಾತಂತ್ರ್ಯ ಕೊಟ್ಟವರನ್ನ ಮರೆತದ್ದು ಅಷ್ಟೇ ಅಲ್ಲ, ಅವರನ್ನ ಅವಹೇಳನ ಮಾಡುವಂತ ಕೀಳುಮಟ್ಟಕ್ಕೆ ನಾವು ಕೈ ಹಾಕ್ತಾ ಇದ್ದೀವಿ. ಗಾಂಧೀಜಿಯವರನ್ನ ಒಬ್ಬ ವಿಲನ್ ಆಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ, ಒಬ್ಬ ವಿಲನ್ ಆಗಿ, ಖಳನಾಯಕನಾಗಿ. ಇವತ್ತು ಮಕ್ಕಳ ತಲೆಯಲ್ಲಿ ಗಾಂಧೀಜಿ ದೇಶ ಒಡೆದ್ರು, ಗಾಂಧೀಜಿ ದೇಶಕ್ಕೆ ಅನ್ಯಾಯ ಮಾಡಿದ್ರು ಅನ್ನುವಂಥ ಮಾತುಗಳು ಮಕ್ಕಳ ಮನಸ್ಸಿನಲ್ಲಿ ಆಗ್ತಾ ಇದ್ದಾರೆ. ಇದು ಬಹಳ ವಿಷಾದನೀಯ ಸಂಖ್ಯೆ ಮತ್ತು ಖಂಡನೆ ಮಾಡಬೇಕಾದ ವಿಷಯ. ಯಾರು ಇವತ್ತು ರಾಮನ ಭಕ್ತರು ಅಂತ ಹೇಳ್ಕೊತಾ ಇದ್ದಾರೆ, ರಾಮ ಭಕ್ತರು, ರಾಮನ ಹೆಸರಿನಲ್ಲಿ. ಗಾಂಧೀಜಿ ಕೂಡ ರಾಮ ಭಕ್ತರೇ ಆಗಿದ್ರು. ಈತನೇ ಮಕ್ಕಳೆಲ್ಲ ಹಾಡಾಡಲು, ರಘುಪತಿ ರಾಘವ ರಾಜಾರಾಮ ಪತಿತ ಪಾವನ ಸೀತಾರಾಮ. ಗಾಂಧೀಜಿ ರಾಮನನ್ನೇ ತನ್ನ ಆರಾಧ್ಯ ದೇವನ್ನ ಮಾಡ್ಕೊಂಡಿದ್ರು. ಆದ್ರೆ ರಾಮನ ಶಿಷ್ಯನಿಗೆ ಯಾಕೆ ಕೊಂಡಾಕಿದ್ರು? ಇವತ್ತು ಪ್ರಶ್ನೆಗೆ ಸರಿಯಾದಂತ ಉತ್ತರ ಸಿಕ್ಕಿಲ್ಲ. ದೇಶ ಎರಡಾಗಿತ್ತು, ಹಾಗೆ ಹೋಗಿತ್ತು. ಅದು ಬ್ರಿಟಿಷರ ಒಂದು ಕುತಂತ್ರದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಯಾಕೆ ಗಾಂಧೀಜಿಯವರನ್ನ ಕೊಲೆ ಮಾಡಿದ್ರು, ಯಾವ ಕಾರಣಕ್ಕಾಗಿ ಮಾಡಿದ್ರು ಅನ್ನುವಂಥ ಕುತೂಹಲ ಇವತ್ತು ಕೂಡ ಇದೆ. ಗಾಂಧೀಜಿ ಏನ್ ಹೇಳ್ತಾ ಇದ್ರು, ಅವರ ಆಹಾರ ಪದ್ಧತಿ, ಜೀವನ ಪದ್ಧತಿ ಮತ್ತು ಆಧ್ಯಾತ್ಮಿಕ ಬದುಕಿನಲ್ಲಿ ನಾನು 123 ವರ್ಷ ಬದುಕ್ತೇನೆ ಅಂತ ಹೇಳ್ತಾ ಇದ್ರು ಶಾಂತಕುಮಾರ್. ಗಾಂಧೀಜಿಗೆ ಅಷ್ಟೊಂದು ಆತ್ಮವಿಶ್ವಾಸ ಇತ್ತು. ನಾನು 123 ವರ್ಷ ಬದುಕ್ತೀನಿ. ಅವ್ರು ಸ್ವಾತಂತ್ರ್ಯ ಸಿಕ್ಕಾಗ ಅವರಿಗೆ ಕನಿಷ್ಠ 70-75 ಅಲ್ಲಿರೋದು ಅವರಿಗೆ ವಯಸ್ಸು. 123 ವರ್ಷ ಈ ಬದುಕದಂದ್ರೆ ದಲಿತರ ಕೇರಿಗೆ ಹೋಗ್ತಾನೆ, ದೇವಸ್ಥಾನದಲ್ಲಿ ಬೇರೆ ಬೇರೆ ಧರ್ಮದವರನ್ನ, ಜಯಂತಿಯವರನ್ನ ಬರಮಾಡ್ಕೊಳ್ತಾನೆ, ಈ ದೇಶದಲ್ಲಿ ಸಾಮರಸ್ಯವನ್ನು ನಿರ್ಮಾಣ ಮಾಡ್ತಾನೆ, ಈ ದೇಶದಲ್ಲಿ ಗುಡಿ ಕೈಗಾರಿಕೆ ತರಬೇಕು ಅಂತ ಹಠ ಹಿಡಿತಾನೆ, ಗ್ರಾಮ ಸ್ವರಾಜ್ಯ ಆಗಬೇಕು ಅಂತ ಹೇಳಿ ಪಟ್ಟ ಹಿಡಿತಾನೆ, ಈ ದೇಶದಲ್ಲಿ ಅಹಿಂಸೆಯನ್ನ ಪ್ರತಿಪಾದನೆ ಮಾಡ್ತಾನೆ. ಹಾಗಾಗಿ ಈ ಗಾಂಧೀಜಿ ನಮಗೆ ಮಾರಕ, ಅವನನ್ನ ಮುಗಿಸ್ಬೇಕು ಅಂತ ಹೇಳಿ ಅವತ್ತು ಗುಂಡು ಹಾಕಿ ಮುಗಿಸು. ಇವತ್ತು ನಾಥೂರಾಮನ ಗೋಡ್ಸೆಯನ್ನ ಹೊಗಳಿಕೆ ಮಾಡ್ತಾ ಇದ್ದಾರೆ. ನಾಥೂರಾಮ್ ಗೋಡ್ಸೆ ಅವರ ಹೆಸರಿನಲ್ಲಿ ದೇವಸ್ಥಾನಗಳು ಕಟ್ತಾ ಇದ್ದಾರೆ. ಅಂದ್ರೆ ನಾವು ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ದೀವಿ, ಬಹಳ ದೊಡ್ಡ ದುರಂತ ಇದೆ. ಈ ತರ ನಮ್ಮ ದೇಶದಲ್ಲಿ ಈ ಪರಿಸ್ಥಿತಿ ಮುಂದುವರೆದರೆ ನಮ್ಮ ದೇಶದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಸ್ಥಾಪನೆ ಆಗಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಗಾಂಧಿ ಭಾರತ ಅನ್ನುವಂತ ಇಡೀ ವರ್ಷ ಆಚರಣೆ ಮಾಡುವಂತ ಕೆಲಸವನ್ನ ಸರ್ಕಾರದವರು ಹಮ್ಮಿಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ಒತ್ತಾಯ ಮಾಡಬೇಕು. ಗಾಂಧಿ ಭಾರತವನ್ನ ಕಟ್ಟಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇವತ್ತು ನಮ್ಮೆಲ್ಲರಿಗೂ ಬಂದಿದೆ. ಗಾಂಧಿ ಭಾರತವನ್ನು ನಾವು ನಿರ್ಮಾಣ ಮಾಡಲೇಬೇಕು. ಗಾಂಧಿ ಭಾರತವನ್ನ ನಾವು ಮತ್ತೆ ಪುನಃ ನಿರ್ಮಾಣ ಮಾಡಲೇಬೇಕು. ಗಾಂಧೀಜಿ ಅವತ್ತು ಏನ್ ಹೇಳಿದ್ರು, ಅವತ್ತು 44 ಕೋಟಿ ಜನಸಂಖ್ಯೆ. ನಮ್ಮ ದೇಶದ ಈ ದುಡಿಯುವ ವರ್ಗದ ಕೈಗಳೇ ನಮ್ಮ ದೊಡ್ಡ ಸಂಪತ್ತು. ಅವರು ಸಂಪತ್ತಿನ ಬಗ್ಗೆ ಯೋಚನೆ ಮಾಡಲಿಲ್ಲ, ದುಡಿಯುವ ಕೈಗಳೇ ನಮ್ಮ ದೇಶದ ಸಂಪತ್ತು ಅನ್ನುವಂಥ ಮಾತನ್ನ ಗಾಂಧೀಜಿ ಹೇಳಿದ್ರು. ಆದ್ರೆ ಅವರ ಕೈಗಳಿಗೆ ಇವತ್ತು ಕೆಲಸ ಇಲ್ಲ, ನಿರುದ್ಯೋಗ ಇರುತ್ತಾ ಇದೆ. ನಿಸರ್ಗದ ಬಗ್ಗೆ ಹೇಳಿದ್ರು, ನೇಚರ್ ಕ್ಯಾನ್ ಪ್ರೊವೈಡ್ ಯುವರ್ ನೀಡ್, ನಾಟ್ ಗ್ರೀಡ್. ನಿಸರ್ಗ ನಿಮ್ಮ ಆಶೆಯನ್ನು ಈಡೇರಿಸಬಹುದು, ದುರಾಶೆಯನ್ನು ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಇವತ್ತು ನಿಸರ್ಗವನ್ನು ಸಂಪೂರ್ಣವಾಗಿ
ಯೋಗಿಯ ನೋಡಲಿ ಬಲವನ್ನು ಬಯಸದ ಸೇವೆಯ ಪೂಜೆ ಕರ್ಮಹೇಯರ ಸಾಧನವು ಕಷ್ಟದೊಳೆನ್ನವ ದುಡಿವನೆಯಾಗಿ ಸೃಷ್ಟಿಯ ಮೊದಲದವನೇ ಹೋಗಿ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಲೋಕದೊಡೆಯೇ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜಗಳು ಸರಿದಾಜಗಳಲ್ಲಿ ಹಾರಲಿ ಗರ್ಜನೆ ಕೂಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಸಾಹಸ ಸೈನಿಕರೆಲ್ಲ ಬಿಟ್ಟುವುದು ನಮಗಿರುವುದೇ ಇಲ್ಲ ಬಿಟ್ಟುವುದು ನಮಗಿರುವುದೇ ಇಲ್ಲ ಬಾಳಿದು ನನ್ನಿ ನಾಗರಿಕತೆ ಸರಿ ಮಣ್ಣಿನ ನೇಗಿಲ ನಾಸೆಯಲಿ ಬಾಳಿದು ನನ್ನಿ ನಾಗರಿಕತೆ ಸರಿ ಮಣ್ಣಿನ ನೇಗಿಲ ನಾಸೆಯಲಿ ನೇಗಿಲ ಹಿಡಿದ ಕೈಯಾದಾರದು ದೊರೆಗಳು ದರ್ಪಗಳಾಡಿದರು ನೇಗಿಲ ಹಿಡಿದ ಕೈಯಾದಾರದು ದೊರೆಗಳು ದರ್ಪಗಳಾಡಿದರು ನೇಗಿಲ ಮನದಲು ವೀರರು ಬೆಳೆದರು ನೇಗಿಲವದಲು ವೀರರು ಮೊದಲರು ಶಿಲ್ಪಗಳೆಸೆದರು ಕವಿಗಳು ಬರೆದರು ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಯಾರು ಅರಿಯದ ನೇಗಿಲ ಯೋಗದ ಬಗ್ಗೆ ಅನ್ನವ ನೀಯುವನು ಯಾರು ಅರಿಯದ ಬೇಗ ಯೋಗಿ ಲೋಕಕ್ಕೆ ಅನ್ನ ನೇಗಿಲ ಧರ್ಮ ನೇಗಿಲ ನಿಂತಿದ ಧರ್ಮ ನೇಗಿಲ ಮೇಲೆ ನಿಂತಿದ ಧರ್ಮ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ. ರೈತ ಸಂಘಗಳ ಒಕ್ಕೂಟದ ಶ್ರೀ ಕುರುಬೂರು ಶಾಂತಕುಮಾರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ದೇಶಕ್ಕಾಗಿ ಹಿರಿಯ ಸ್ವತಂತ್ರ ಹೋರಾಟಗಾರರನ್ನು ಕೂಡ ಕರೆದು ಗೌರವವನ್ನು ಸಲ್ಲಿಸುವಂತ ಕಾರ್ಯವನ್ನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಬಹಳ ಒಳ್ಳೆಯ ಒಂದು ಬೆಳವಣಿಗೆ. ಇವತ್ತಿನ ದೇಶದ ಸ್ಥಿತಿಗತಿಗಳನ್ನ ಈಗ ತಾನೇ ಮಾತಾಡಿದಂತ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರಾಗಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಆಪ್ತ ಸ್ನೇಹಿತರು ಆದಂತ BR ಪಾಟೀಲ್ ಅವರು ಬಹಳ ಅರ್ಥಗರ್ಭಿತವಾದಂತ ವಿಚಾರಗಳನ್ನ ಮಂಡನೆ ಮಾಡಿದ್ದಾರೆ. ಮಂಡನೆ ಮಾಡಿದ್ದಾರೆ. ಆದ್ರೆ ಅವರು ಹೇಳಿದಂತ ಎಲ್ಲ ವಿಚಾರಗಳನ್ನ ನಾನು ಒಪ್ತೇನೆ. ಅದರಲ್ಲಿ ಒಂದು ವಿಚಾರವನ್ನು ನಾನು ಸ್ವಲ್ಪ ಬದಲಾವಣೆ ಮಾಡಿ ಹೇಳಲಿಕ್ಕೆ ಬಯಸ್ತೇನೆ. ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದರು. ಯಾರು ತುಳಿತಕ್ಕೆ ಒಳಗಾದಂತಹ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನರನ್ನ ಮೇಲೆತ್ತಿದ್ದು ಅದಕ್ಕೆ ಬೇಕಾದಂತ ಮೀಸಲಾತಿ ವ್ಯವಸ್ಥೆಯನ್ನ ತರಬೇಕು ಅಂತ ಹೇಳಿ ಆವತ್ತಿನ ಸಂದರ್ಭದಲ್ಲಿ ಅದನ್ನ ತಂದರು. ಅವರೇ ಒಂದು ಸಂವಿಧಾನವನ್ನು ಬರೆಯುವಾಗ ಮೀಸಲಾತಿ ಹೆಚ್ಚು ದಿನ ಇರಬಾರದು, 10 ವರ್ಷ 20 ವರ್ಷ ಮಾತ್ರ ಇರಬೇಕು, ಹೆಚ್ಚು ಬೆಳೆದಷ್ಟು ಅದು ವಿನಾಶಕ್ಕೆ ಕಾರಣ ಆಗ್ತದೆ, ಅದನ್ನ ನಿಲ್ಲಿಸಬೇಕಾಗ್ತದೆ ಅನ್ನುವಂಥ ವಿಚಾರಗಳು ಹೇಳಿದ್ರು. ಆದ್ರೆ ಇವತ್ತು ಏನಾಗಿದೆ, 30 ವರ್ಷ ಆದರೂ ಕೂಡ ಮೀಸಲಾತಿ ವ್ಯವಸ್ಥೆ ಕೇವಲ ಕೆಲವೇ ಜನರಿಗೆ ಮಾತ್ರ ಮೀಸಲಾಗಿ ಹೋಗ್ತಾ ಇದೆ. ಆ ವರ್ಗದ ಬೇರೆ ಜನರಿಗೆ ಆ ಒಂದು ವ್ಯವಸ್ಥೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದೇ ನಮಗೆ ಬೇಸರದ ಸಂಗತಿ. ಯಾಕೆಂದ್ರೆ ಮೀಸಲಾತಿ ಅಂತಕ್ಕಂಥದ್ದು ಅದೇ ವರ್ಗದಲ್ಲಿರ್ತಕ್ಕಂಥ ಬೇರೆ ತುಳಿತಕ್ಕೆ ಒಳಗಾದಂತ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ
ಜನರಿಗೆ ಸಿಗಬೇಕಾದದ್ದು ನೈತಿಕವಾಗಿರಬೇಕಾದಂತ ಒಂದು ವ್ಯವಸ್ಥೆ. ಅದನ್ನು ಕೂಡ ತಿದ್ದುಪಡಿ ಮಾಡಬಾರದು ಅಂತ ಹೇಳಿದ್ರೆ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸಂದರ್ಭ ಬಂದಾಗ BR ಪಾಟೀಲ್ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಇವರೆಲ್ಲ ಈ ತರ ವಿಚಾರಗಳನ್ನ ಚಿಂತನೆ ಮಾಡಿದ್ರೆ ಸರಿ ಸಮಾನವಾದಂತ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅಸಮಾನತೆ ಮುಂದುವರಿಯುತ್ತದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. BR ಪಾಟೀಲ್ ಅವರು ಬಹಳ ಹೋರಾಟಗಾರರು, ಬಹಳ ವರ್ಷಗಳಿಂದ ತುಂಬಾ ಜನಪರವಾದ ಚಿಂತಕರು. ಅವರು ರಾಜಕೀಯ ಪಕ್ಷದಲ್ಲಿದ್ರು ಕೂಡ ಅವರೇನೋ ರಾಜಕೀಯ ಪಕ್ಷದ ಮುಷ್ಕರವನ್ನ ಅನುಭವಿಸ್ತಾ ಇದ್ದಾರೆ. ಆದರೂ ಕೂಡ ಅವರು ಜನಪರವಾಗಿ ಇದ್ದಂತ ಕಾರಣದಿಂದ ಸುಮಾರು 5-6 ಚುನಾವಣೆಗಳಲ್ಲಿ ಗೆದ್ದು ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಸಂದರ್ಭಗಳನ್ನ ವ್ಯಕ್ತವಾಗಿ ಹೇಳುವಂತ ಒಂದು ನೈತಿಕವಾದಂತಹ ಒಂದು ಸ್ಥೈರ್ಯವನ್ನ ಉಳಿಸ್ಕೊಂಡಿದ್ದಾರೆ. ಅದನ್ನ ನಾವು ಯಾವತ್ತೂ ಕೂಡ ಮೆಚ್ಚಲೇಬೇಕಾಗ್ತದೆ. ಇವತ್ತು ಬಡವರ ಉದ್ಧಾರದ ಯೋಜನೆಗಳು ಕಡಿಮೆ ಆಗ್ತಾ ಇದೆ, ದೇಶವ್ಯಾಪಿ ಕಡಿಮೆ ಆಗ್ತಾ ಇದೆ. ಕಾರ್ಪೊರೇಟ್ ಶ್ರೀಮಂತರ ಒಂದು ವಿಚಾರಗಳಿಗೆ ಒತ್ತು ಕೊಡುವಂತ ವ್ಯವಸ್ಥೆಗಳು ನಿರ್ಮಾಣ ಆಗ್ತಾ ಇದೆ. ಬಡವರ ಬದುಕು ನಾಶ ಆಗುವಂತ ಯೋಜನೆಗಳು ಜಾರಿ ಬರ್ತಾ ಇದೆ. ತುಂಬಾ ಜನ ಮಹಿಳೆಯರು ಇದರಲ್ಲಿ ಭಾಗಿಗಳಾಗಿದ್ದೀವಿ. ಇಡೀ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಅಂತಕ್ಕಂಥ ಒಂದು ಸಂಸ್ಥೆ ಈ ದೇಶದಲ್ಲಿ ಬಂದಂತ ಹಿನ್ನೆಲೆಯಲ್ಲಿ ನಾನು ಬಂದಾಗಲೇ ಸುಮಾರು 4-5 ವರ್ಷಗಳ ಹಿಂದೆ ಇದು ಅನಾಹುತಕಾರಿ ಅಂತ ಕೆಲವು ಕಡೆ ಹೇಳಿದ್ದೆ. ಆದ್ರೂ ಕೂಡ ಕೆಲವು ಜನ ಸುಲಭವಾಗಿ ಸಾಲ ಸಿಗ್ತಾ ಇದೆ, ನೀವ್ಯಾಕೆ ವಿರೋಧ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಆ ಒಂದು ಕೆಟ್ಟ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಹಳ್ಳಿಗಾಡಿನಲ್ಲಿ ಮಹಿಳೆಯರು ಮನೆಯನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ, ಗಂಡ ಹೆಣ್ಣು ಜಗಳ ಆಡ್ತಾ ಇದ್ದಾರೆ. ಆ ಮೈಕ್ರೋ ಫೈನಾನ್ಸ್ಗಳು ಅವಳಿಂದ ಪ್ರಾಣಗಳನ್ನು ಕಳ್ಕೊಳ್ತಾ ಇದ್ದಾರೆ. ಇಂಥ ಒಂದು ಕೆಟ್ಟ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ನಾವೆಲ್ಲ ಬಹಳ ಯೋಚನೆ ಮಾಡಬೇಕು. ಬಡವರ ಬದುಕು ಬೀದಿ ಪಾಲಾಗ್ತಾ ಇರೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ. ಎರಡನೇದಾಗಿ ಹಳ್ಳಿಗಾಡಿನ ಮಕ್ಕಳು ಇವತ್ತು ಆನ್ಲೈನ್ ಗೇಮ್ ಮೂಲಕ ಜೂಜಿನಾಡ್ತಾ ಇದ್ದಾರೆ, ಜೂಜಿನಾಡಿ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಆ ವ್ಯವಸ್ಥೆಯಿಂದ ಅವರ ವಿದ್ಯಾಭ್ಯಾಸ ಕುರಿತಾಗ್ತಾ ಇದೆ. ಇದು ಎಲ್ಲಿ ಬಂತು? ಆನ್ಲೈನ್ ಗೇಮ್ ಮೂಲಕ ಸರ್ಕಾರನೇ ಪ್ರಚೋದನೆ ಮಾಡಿ ಇದಕ್ಕೆಲ್ಲ ಅವಕಾಶ ಕೊಟ್ಟಿದೆ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದ್ದರಿಂದ ಹಳ್ಳಿಗಾಡಿನಲ್ಲಿ ಯುವಕರ ಬದುಕು ಕೂಡ ಹಾಳಾಗ್ತಾ ಇದೆ. ಇವೆಲ್ಲ ಯೋಜನೆಗಳು ಸರ್ಕಾರದ ಪ್ರಯೋಜಕತ್ವದಲ್ಲಿ ನಡೀತಾ ಇದೆ. ಅದು ನಿಲ್ಲಬೇಕು. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗೂ ಕೂಡ ಬಡವರ ಒಂದು ಹಿಂದುಳಿದ ಸಾಮಾಜಿಕವಾಗಿ ಕುಂಟಕ್ಕೆ ಒಳಗಾದಂತ ಜನರ ಭವಿಷ್ಯ ಮುಂದಿನ ದಿನಗಳಲ್ಲಿ ಹಾಳಾಗುವುದರಲ್ಲಿ ಅನುಮಾನವೇ ಇಲ್ಲ ಅನ್ನುವಂತ ಮಾತನ್ನ ಹೇಳಿಕೆ ನಾನು ಬಯಸ್ತೇನೆ. ಇವತ್ತು ರೈತರ ಬದುಕು ಏನಾಗಿದೆ? ರೈತರ ಬದುಕಿನ ವಿಚಾರದಲ್ಲಿ ಮರಣ ಶಾಸನವನ್ನು ಬರೆಯುವಂತ ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ಯಾವ ರೀತಿ ಮರಣ ಶಾಸನ ಬರೀತಾ ಇದ್ದಾರೆ? ಕಾನೂನುಗಳನ್ನ ರೈತ ವಿರೋಧ ನೀತಿಗಳ ಮೂಲಕ ಕಾನೂನುಗಳನ್ನ ಸೃಷ್ಟಿ ಮಾಡುವಂತ ಮರಣ ಶಾಸನ ಬರೀತಾ ಇದ್ದಾರೆ. ನೋಡಿ, ರೈತರಿಗೆ ಸಾಲವನ್ನು ಕೊಡಬೇಕಾದ್ರೆ ಸಿವಿಲ್ ಸ್ಕೋರ್ ಇರಬೇಕು ಅಂತ ಹೇಳಿ ಒಂದು ಮಾನದಂಡ ತಂದಿದ್ದಾರೆ. ಆ ಸಿವಿಲ್ ಸ್ಕೋರ್ ಇಂದಲೇ ಸಾಲ ಸಿಗಬಾರದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ರೈತರಿಗೆ ಸಾಲವನ್ನು ಪಡೆದಾಗ ಅವರ ವಸೂಲಾತಿಗಾಗಿ ಸರ್ಫೈಸಿ ಕಾಯ್ದೆ ಎನ್ನುವಂತ ಒಂದು ಕಾಯ್ದೆಯನ್ನ ಜಾರಿ ತಂದಿದ್ದಾರೆ. ಈ ಕಾಯ್ದೆಯ ಮೂಲಕ ಯಾವ ರೈತರು ಸಾಲವನ್ನು ಪಡೀತಾರೆ, ಆ ಸಾಲವನ್ನು ಪಡೆದಂತ ರೈತರು ಜಮೀನನ್ನ ಸರ್ಫೈಸಿ ಕಾಯ್ದೆಯಲ್ಲಿ ವಶಪಡಿಸಿಕೊಂಡು ಹರಾಜು ಹೋಗುವಂತ ಪ್ರಕ್ರಿಯೆ ನಡೀತಾ ಇದೆ. ಹೋರಾಟಗಾರರಿಗೆ, ಅವರ ಕುಟುಂಬದವರಿಗೆ, ಸೈನ್ಯದಲ್ಲಿ ವೀರ ಮರಣ ಹೊಂದಿರತಕ್ಕಂಥವರ ಕುಟುಂಬದವರಿಗೆ ದೇವರಲ್ಲಿ ದಿನಾಚರಣೆ ಹಾಗೂ ಹಕ್ಕಿನ ಹೋರಾಟಕ್ಕಾಗಿ ಎಂಬ ಕಾರ್ಯಕ್ರಮದಲ್ಲಿ ಹುತಾತ್ಮರ ದಿನಾಚರಣೆಯನ್ನ ಆಯೋಜನೆ ಮಾಡಿದ್ದಾರೆ. ಈ ಹುತಾತ್ಮರ ದಿನಾಚರಣೆಯಂದು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗುರೂಜಿಯವರೇ ಹಾಗೂ ಎಲ್ಲ ಮಾನ್ಯ ಶಾಸಕರೇ ಹಾಗೂ ಎಲ್ಲ ರೈತ ಹೋರಾಟಗಾರರೇ ಮತ್ತು ಸ್ವತಂತ್ರ ಹೋರಾಟಗಾರರೇ, ಈ ದಿವಸ ಈ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಕೂಡ ವಂದನೆಗಳು. ಈ ದಿವಸ ನಮಗೆ ಎಲ್ಲರಿಗೂ ಗೊತ್ತಿರೋ ರೀತಿಯಾಗಿ ನಾವು ಈ ಹುತಾತ್ಮರ ದಿನಾಚರಣೆಯನ್ನ ಮಾಡ್ತೀವಿ ಅಂತ ನಮಗೆ ಗೊತ್ತಿದೆ. ಬಟ್ ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಕುವೆಂಪು ಭವನದಲ್ಲಿ ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ. ಅಂದ್ರೆ ಅವರು ನಮ್ಗೆ ಹೇಳ್ತಾ ಇದ್ರು, ರೈತರು ಕೂಡ ಆ ರೈತರ
ಸಮಸ್ಯೆಗಳಿಗೋಸ್ಕರ ಹೋರಾಟ ಮಾಡಿ ಮಡಿದವರ ನೆನಪಿಗಾಗಿ ಈ ಹುತಾತ್ಮರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದಾರೆ. ಅದಲ್ಲದೆ ಅವ್ರಿಗೋಸ್ಕರ ಇನ್ನು ವಿಶೇಷ ಅಂದ್ರೆ ಸ್ಮಾರಕ ಭವನವನ್ನ ಮಾಡಿರುವಂತದ್ದು. ಆ ಸ್ಮಾರಕ ಭವನವನ್ನ ವಿಶೇಷವಾಗಿ ಮಾಡಿ ಅದಕ್ಕೆ ಎಷ್ಟು ರೈತರು ಅವರ ಹಕ್ಕುಗಳಿಗಾಗಿ ಮತ್ತೆ ಬಾಧ್ಯತೆಗಳಿಂದ ಹೊರಗಡೆ ಬರಲಿಕ್ಕಾಗಿ ಇಷ್ಟು ಹೋರಾಟ ಮಾಡಿದ್ದಾರೆ ಅನ್ನೋದು ನಮ್ಗೆ ಒಂದು ನೆನಪಿರ್ಬೇಕು. ಆ ನೆನಪಿನ ಜೊತೆಗೆ ಅದು ಒಂದು ನಮ್ಗೆ ಮುಂದಿನ ಹಾದಿ ಯಾವ ರೀತಿ ನಾವು ಇರಬೇಕು ಮತ್ತೆ ನಮ್ಮೆಲ್ಲರಿಗೆ ಒಂದು ಉತ್ತೇಜನ ರೀತಿಯಿಂದ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಗಾಂಧೀಜಿಯನ್ನ ಯಾಕೆ ಹತ್ಯೆ ಮಾಡಿದ್ರು? ಗಾಂಧೀಜಿ ಗುಂಡೊಡೆದಿದ್ದು ಯಾಕೆ? ಬಿ.ಆರ್. ಪಾಟೀಲ್ ಸೂಕ್ಷ್ಮವಾಗಿ ಹೇಳಿದ್ರು, ಗಾಂಧೀಜಿ ದೇಶಕ್ಕೆ ಮಾರಕ. ಯಾಕೆ ಮಾರಕ? ಯಾರು ಜಾತ್ಯತೀತವಾಗಿರ್ತಾರೆ, ಯಾರು ಧರ್ಮಾತೀತವಾಗಿರ್ತಾರೆ, ಯಾರು ಗ್ರಾಮ ಸ್ವರಾಜ್ಯ ಬಗ್ಗೆ ಮಾತಾಡ್ತಾರೆ, ಯಾರು ಸತ್ಯದ ಬಗ್ಗೆ ಮಾತಾಡ್ತಾರೆ, ಯಾರು ಅಹಿಂಸೆ ಬಗ್ಗೆ ಮಾತಾಡ್ತಾರೆ, ಯಾರು ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತಾರೆ, ಅವರು ಈ ದೇಶಕ್ಕೆ ಮಾರಕ ಅನ್ನೋದಾದ್ರೆ ಎಲ್ಲರೂ ಈ ದೇಶಕ್ಕೆ ಪೂರಕ. ಗಾಂಧೀಜಿನೇ ಈ ದೇಶಕ್ಕೆ ಮಾರಕ ಆಗೋದಾದ್ರೆ ಇನ್ಯಾರು ಈ ದೇಶಕ್ಕೆ ಪೂರಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಇನ್ಯಾವುದೇ ವಿಚಾರಧಾರೆ ಈ ದೇಶಕ್ಕೆ ಪೂರಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬೆಳೆಯನ್ನ ಕಾಪಾಡಿಕೊಳ್ಳುವಂತ ರೈತರ ಬಗ್ಗೆ ಯಾರು ಸಹಿತ ಕಾಳಜಿ ವಹಿಸ್ತಿಲ್ಲ. ಈಗ ಪಾಟೀಲ್ ಸರ್ ಹೇಳಿದ್ರು, ನಾವು ಜೆಪಿ ಚಳವಳಿಯಿಂದ ಬಂದಿರೋರು ರಾಜಕಾರಣಕ್ಕೆ ಬಂದ್ಮೇಲೆ ನಾವು ಒಂದ್ ಸ್ವಲ್ಪ ಇದಾಗಬೇಕು ಅಂತೇಳಿ. ಇಂಥ ಒಂದು ಮಾತನ್ನ ಹೇಳ್ಬೇಕಂದ್ರೆ ಅವರು ಮನಸ್ಸು ಎಷ್ಟು ಶುದ್ಧವಾಗಿದೆ ಅನ್ನೋದು ನಮಗೆ ಅರ್ಥ ಆಗ್ತದೆ. ಯಾರು ಸಹಿತ ಅಷ್ಟು ಸುಲಭ ಒಪ್ಕೊಳ್ಳಲ್ಲ. ಅಷ್ಟನ್ನ ಕನ್ನಡಿಯರಿಗೆ ತಮ್ಮ ಮನದ ಭಾವನೆಗಳನ್ನ ಅವ್ರು ಹೇಳ್ಕೊಂಡ್ರು. ಇಂಥ ನಾಯಕರು ಇರೋದ್ರಿಂದ ರೈತರಿಗೆ ಅಷ್ಟು ನ್ಯಾಯ ಸಿಕ್ಕಿದೆ. ಬಹಳ ನಿಮ್ಮ ಮೇಲೆ ನಿರೀಕ್ಷೆ ಇದೆ ಸರ್. ರಾಜ್ಯದ ರೈತರೆಲ್ಲ ನಿಮ್ಮ ಮೇಲೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಪರಮಾತ್ಮರು ನೀವು ಏನು ಕನಿಷ್ಠ ಬೆಂಬಲ ಬೆಲೆ ಅನ್ನೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಏರಿ ಆ ಒಂದು ಕೆಲಸ ಮಾಡಲಿ. ಆಮೇಲೆ ದಾವಣಗೆರೆಯಲ್ಲಿ ಶೀತಲೀಕರಣ ಘಟಕ ಮಾಡಬೇಕಂತ ಕೃಷಿ ಉತ್ಪನ್ನಗಳಿಗೆ ಅದು ಇವತ್ತು ಪೆಂಡಿಂಗ್ ಇದೆ. ಅದನ್ನು ಸಹಿತ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಆಪ್ತ ಸಲಹೆಗಾರರು ಇವರೆಲ್ಲ ಮನಸ್ಸು ಮಾಡಿ ದಾವಣಗೆರೆ ಜಿಲ್ಲೆಯ ರೈತರ ಬದುಕನ್ನು ಹಸನು ಮಾಡಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತೀನಿ. ನಾನು ಇಬ್ಬರು ನಾಯಕರನ್ನ ನೆನೆಸ್ಕೋಬೇಕಿತ್ತು, ಮರ್ತಿದ್ದೆ. ನಾವು 2010ರಲ್ಲಿ ಭೂ ಸ್ವಾಧೀನ ಮತ್ತು ಭದ್ರಾ ಸಹಕಾರಿ ಸಹಕಾರ ಕಾರ್ಖಾನೆ ಪುನರಾರಂಭದ ಹೋರಾಟದಲ್ಲಿ ಜೈಲ್ಗೋರ ಮಾಡಿ 15 ದಿವಸ ಜೈಲಲ್ಲಿದ್ವಿ, ಪಾದಯಾತ್ರೆ ಮಾಡಿ. ನನ್ನ ಕೋರ್ಟ್ನಲ್ಲಿ DC ಕೋರ್ಟ್ನಲ್ಲಿ ಸುಮಾರು 700 ಕೇಸ್ಗಳಿದ್ವು. ಇವತ್ತು ಕೇಸ್ ಇದೆ, 50 ಕೇಸ್ ಇದ್ದಾರೆ. ಕೇಸ್ ಇದ್ರೆ ಸರ್ ಸುಮಾರು 100 ಜನ ರೈತರುಗಳು ಯಾವಾಗಲೂ ನಮ್ಮ ಆಫೀಸಲ್ಲಿ ಬರೋದು. ನಮ್ಮ ಆಫೀಸ್ಗೆ ರೈತರುಗಳು ಬರೋದನ್ನೇ ಕಡಿಮೆ ಮಾಡಿಲ್ಲ, ಬರಬಾರ್ದು. ಈಗ 60 ಪ್ರಕರಣಗಳು ಅಷ್ಟೇ ಇದ್ದಾವೆ ಸರ್. ನಮ್ಮ ಅಧ್ಯಕ್ಷರಾಗ ಸರ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು ಸ್ವಲ್ಪ ಡೇಟು ಬೇಗ ಕೊಡ್ತಾ ಇದ್ದೀನಿ, ಅವಸರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ನಾನು ಅವ್ರು ಮನವಿ ಮಾಡಿದೆ, ದಯಮಾಡಿ ತಮ್ಮೆಲ್ಲ ಸಹೋದರರಿಗೆ ಹೇಳಿ ಸರ್, ರೈತರು ಅನವಶ್ಯಕವಾಗಿ ಬಂದು ಸುತ್ತಾಡ್ತಾ ಇದ್ದಾರೆ, ಅವ್ರಿಗೆ ಸಮಯ ವೇಸ್ಟ್ ಆಗ್ತಾ ಇದೆ ಅಂತ ಹೇಳಿ ಎಲ್ಲರೂ ಸಹಕಾರ ಕೊಟ್ಟು ಸರ್ ಈಗ ಬರೀ 60 ಪ್ರಕರಣಗಳಿದ್ದಾವೆ. ತಾಲೂಕು ಆಫೀಸಲ್ಲೂ ಬರೀ ಎಲ್ಲ ತಾಲೂಕಿನ 215 ಪ್ರಕರಣಗಳಿದ್ದಾವೆ. ಎಲ್ಲ AC ಆಫೀಸ್ ಸೇರಿ ಬರೀ 215 ಪ್ರಕರಣಗಳಿದ್ದಾವೆ. ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು 500 ಪ್ರಕರಣಗಳು. ಅಂದ್ರೆ ರೈತರು ಎಷ್ಟು ಸುತ್ತಾ ಇದ್ರು. ನ್ಯಾಯಿಕವಾಗಿ ಯಾವ ಕಡೆ ನ್ಯಾಯ ಇದೆಯೋ ನಮ್ಮ ಹಂತದಲ್ಲಿ ನಾವು ಬಗೆಹರಿಸಿದ್ದೇವೆ. ಮತ್ತು ರೈತರುಗಳು ಬಹಳ ಜನ ಕಾಯೋರು ನಮ್ಮ ಆಫೀಸ್ಗೆ ಬಂದು, ಸರ್ ಈಗ ಜನನೇ ಇರೋದಿಲ್ಲ ನಮ್ಮ ಆಫೀಸಲ್ಲಿ. ಇದೇ ನಾವು ನಿಮಗೆ ಮಾಡ್ತಕ್ಕಂಥ ಕೆಲಸ. ನಿಮಗೆ ಗೊತ್ತಿದೆ, ಜಿಲ್ಲಾಧಿಕಾರಿಗಳ ಕಚೇರಿ ಯಾವಾಗಲೂ ತೆರೆದಿರುತ್ತೆ. ಡೋರ್ ಕ್ಲೋಸ್ ಮಾಡೋದೇ ಇಲ್ಲ, ನಾವು ಬಾಗಿಲು ಕ್ಲೋಸೇ ಮಾಡಿಲ್ಲ, ನಾವು ಮುಚ್ಚೋದೇ ಇಲ್ಲ. ಯಾವಾಗ ಬೇಕಾದ್ರೂ ನೀವು ಬರ್ಬೋದು, ನಾವು ನಿಮ್ಮ ಕೆಲಸ ಮಾಡೋದಕ್ಕೆ ಸಿದ್ಧ ಇದ್ದೀವಿ. ಎರಡನೇದು B.R. ಪಾಟೀಲ್ ಸಾಹೇಬರು ನನಗೆ ಆಶ್ರಮವನ್ನು ಮಾಡಿದ್ರು, ನಿರ್ದೇಶನ ಕೊಟ್ಟಿದ್ರು. ಯಾರು ಹುತಾತ್ಮರಾಗಿದ್ದಾರೋ ಅವ್ರ ಮಕ್ಕಳಿಗೆ ನಿವೇಶನ ಇಲ್ಲ ಅಂತ ಹೇಳಿ ಸರ್ ನಾನು ನನ್ನ ಅವಧಿಯಲ್ಲಿ ಆದಷ್ಟು ಶೀಘ್ರ ತಿಂಗಳುಗಳ ಒಳಗಡೆ ನಾನು ನಿವೇಶನ ಕೊಡಿಸ್ತಕ್ಕಂಥ ವ್ಯವಸ್ಥೆ ನಾನು ಮಾಡಿದ್ದೀನಿ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಈಗಾಗಲೇ ಹೇಳಿದ್ದೀನಿ. 170 ಸೆಕೆಂಡ್ ಅಷ್ಟೇ ನಾನು ಮಾತಾಡೋದು. ನಾನು ಯಾವತ್ತೂ ರೈತರ ಪರವಾಗಿದ್ದೀನಿ, ನಮ್ಮ ಉಸ್ತುವಾರಿ ಸಚಿವರು ಕೂಡ ರೈತರ ಪರವಾಗಿದ್ದಾರೆ. ಎಷ್ಟೋ ರೈತರುಗಳು ದಾರಿಗಳನ್ನ ಅಡ್ಡ ಹಾಕೊಂಡಿದ್ದಾರೆ ಸರ್, ದಾರಿಗಳನ್ನ ಅಡ್ಡ ಹಾಕೊಂಡಿದ್ದಾರೆ. ಪರವಾಗಿಲ್ಲ, ನಾನು ಹೇಳ್ತೀನಿ, ನನ್ನನ್ನ ಬೈರು ಪರವಾಗಿಲ್ಲ, ಅಂಥದನ್ನೆಲ್ಲ ಕ್ಲಿಯರ್ ಮಾಡಿಸ್ತೀನಿ. ಯಾವ ದಾರಿಗಳು ರೈತರು ಹೊಲಕ್ಕೆ ಹೋಗ್ತಕ್ಕಂಥ ದಾರಿಗಳನ್ನ, ಸರ್ಕಾರಿ ದಾರಿಗಳನ್ನ ಅಡ್ಡ ಹಾಕಿದ್ದಾರೆ. ಇನ್ನು ಹೊನ್ನಾಳಿಲಿ 2 ಪ್ರಕರಣಗಳಿದ್ದಾವೆ, ತೆಗೆಸ್ತೀವಿ ಸರ್. ಅಲ್ಲಿ ಅಧಿಕಾರಿಗಳನ್ನೇ ಬೆಳೆಸ್ತಕ್ಕಂಥದ್ದು ಮಾಡ್ತಾರೆ. ಹೌದು, ಹೇಳ್ತಾ ಇದ್ದೀನಿ, ಅದನ್ನೇ ಗೊತ್ತಿದೆ. ಸುಮಾರು
ಪ್ರಕರಣಗಳಿದ್ದಾರೋ ನಾವು ತೆರವುಗೊಳಿಸ್ತೀವಿ ಸರ್. ನನ್ನ ಹತ್ರ ಜಾಸ್ತಿ ಸಮಸ್ಯೆ ಬರ್ತಾ ಇರೋದು ಸರ್, ದಾರಿಗಳು ಬಿಡಿಸ್ಕೊಡಿ, ಓಡಾಡೋ ದಾರಿ ಅಂದ್ರೆ ಸರ್ಕಾರಿ ದಾರಿ ಇರೋದನ್ನು ಕೂಡ ತಡೆಬೇಕಂತಕ್ಕಂಥವು ಪ್ರಕರಣಗಳಿದ್ದಾವೆ. ಹಾಗಾಗಿ ನೀವು ಯಾವುದೇ ಇದು ಸಮಸ್ಯೆಗಳಿದ್ರೆ ನೀವು ನೇರವಾಗಿ ಜಿಲ್ಲಾಧಿಕಾರಿಗಳ ಹತ್ರನಾದ್ರೂ ಬನ್ನಿ. ಜಿಲ್ಲಾಧಿಕಾರಿಗಳ ಹತ್ರ ನೇರವಾಗಿ ಬರೋದು ಬಂದು ನೀವು ದಯಮಾಡಿ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಬಂದು, ಯಾಕೆಂದ್ರೆ ತಹಶೀಲ್ದಾರ್ ಅವರು ಕೂಡ ನಿಮಗೆ ಸ್ಪಂದಿಸ್ತಾರೆ, ಎಲ್ಲರೂ ಒಳ್ಳೆಯವರಿದ್ದಾರೆ. ಅಲ್ಲಿ ಆಗ್ಲಿಲ್ಲ ಅಂತೇಳಿ ನನ್ನ ಆಫೀಸ್ ಬನ್ನಿ, ನಾವು ಕೆಲಸ ಮಾಡ್ಕೊಡೋಕೆ ಸಿದ್ಧ ಇದ್ದೀವಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ ಸ್ವೀಕರಿಸಿದಂತ ಜಿಲ್ಲಾಧಿಕಾರಿಗಳಿಗೆ ಧನ್ಯವಾದಗಳು. ಇವತ್ತು ರಾಜಕಾರಣದಲ್ಲಿ ತಯಾರಾಗಿರ್ತಕ್ಕಂಥ ರಾಜಕಾರಣಿಗಳಿಗೆ ಏನಾದರೂ ಸ್ವಲ್ಪ ಗೌರವ ಮರ್ಯಾದೆ ಇವತ್ತು ಏನಾದರೂ ಇದ್ರೆ ಅದು BR ಪಾಟೀಲ್ ಅಂತವರಿಂದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ದೇಶದಲ್ಲಿ ರಾಜಕಾರಣಿಗಳು, ಅಧಿಕಾರಿಗಳು ಯಾವ ರೀತಿ ಇದ್ದಾರೆ ಅಂದ್ರೆ ಇವತ್ತಿನ ಯುವ ಜನ ಯಾರೂ ಸಹ ಅವರನ್ನು ಗೌರವಿಸುವಂತ ಸ್ಥಿತಿಯಲ್ಲಿ ಇಲ್ಲ. ಆದರೆ ನಮ್ಮೊಡನೆ BR ಪಾಟೀಲ್ ಅಂತವರು ರಾಜಕಾರಣಿಗಳು ನಮ್ಮ ಜೊತೆಗಿದ್ದಾರೆ. ಇದು ಒಂದು ನಾವು ಸಕಾರಾತ್ಮಕವಾಗಿ ದೇಶದ ಪ್ರಗತಿಗೆ ಇನ್ನೂ ನಾವು ಆಸೆಗಳನ್ನು ಇಟ್ಕೊಳ್ಬಹುದಾದಂಥ ವ್ಯಕ್ತಿಗಳು ಅವರು ಇದ್ದಾರೆ. ಅದಕ್ಕಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮತ್ತು ರೈತರನ್ನ ಮತ್ತು ಹುತಾತ್ಮರನ್ನ ದೇಶಕ್ಕಾಗಿ ಹೋರಾಟ ಮಾಡಿದಂಥವರನ್ನ ಸನ್ಮಾನಿಸಿದಂಥ ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಾನು ಎಲ್ಲ ಸಂಘಟನೆಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇಂದಿನ ಯುವ ಜನತೆಗೆ ಮಹಾತ್ಮ ಗಾಂಧಿ ಅವರನ್ನ, ಬೇರೆ ಬೇರೆ ದೇಶಕ್ಕಾಗಿ ಹೋರಾಟ ಮಾಡಿದಂಥ ರೈತರನ್ನ ಎಲ್ಲರನ್ನ ಪರಿಚಯಿಸುವಂತ ಒಂದು ಕಾರ್ಯ ಆಗಬೇಕಾಗಿದೆ. ನಾನು ಕೂಡ ಒಬ್ಬ ರೈತನ ಮಗನಾಗಿ ನಿಮ್ಮೆಲ್ಲರ ನಿಮ್ಮ ಕಷ್ಟ ಕಾರ್ಪಣ್ಯಗಳು ನನಗೂ ರೈತರಿಗೆ ಒಂದು ಮಾತು ಹೇಳ್ತಾರೆ, ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯುವಂತ ಪರಿಸ್ಥಿತಿ ಇವತ್ತು ನಾಡಿನ ದೇಶದ ಯಾರಿಗಾದ್ರೆ ಅದು ರೈತರಿಗೆ ಮಾತ್ರ ಅನ್ನುವಂಥ ಮಾತನ್ನು ಹೇಳ್ತಾ, ಇಂಥ ರೈತರ ಕಷ್ಟ ಕಾರ್ಪಣ್ಯಗಳು ಮುಂದಿನ ದಿನಮಾನಗಳಲ್ಲಿ ನೀವು ಸ್ವತಂತ್ರವಾಗಿ ಬದುಕುವುದನ್ನ, ನಿಮ್ಮ ಬೆಳೆಗಳನ್ನ ನೀವೇ ಮಾಡುವಂತ, ನಿಮ್ಮ ಬೆಳೆಗಳಿಗೆ ನೀವೇ ದರವನ್ನು ನಿಗದಿ ಮಾಡುವಂತ ಕಾಲ ಅತಿ ಸಮೀಪದಲ್ಲಿ ಬರುತ್ತೆ. ಅದು ಬರಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ಈ ಒಂದು ಹುತಾತ್ಮರ ದಿನದಂದು ನಿಮಗೆ ಶುಭಾಶಯವನ್ನು ಕೋರ್ತಾ, ಅನೇಕ ವಿಚಾರಗಳು, ಚಿಂತನ ಮಂಥನ, ಸಮಾಜದ ಬಗ್ಗೆ, ರೈತರ ಬಗ್ಗೆ, ಯುವಕರ ಬಗ್ಗೆ, ಯೋಧರ ಬಗ್ಗೆ ಇವತ್ತು ಚಿಂತನೆ ನಡೀತಾ ಇದೆ. ಇವತ್ತು ಹೆಚ್ಚಾಗಿ ಗಾಂಧೀಜಿಯವರು ಈ ದೇಶ ಪಾನಮುಕ್ತ ದೇಶವನ್ನು ಮಾಡುವಂತ ಕನಸನ್ನ ಕಂಡಿದ್ರು ಗಾಂಧೀಜಿಯವರು. ಆದರೆ ನಮ್ಮ ಸರ್ಕಾರದಲ್ಲೇ ಒಬ್ಬ ಶಾಸಕರಾಗಿರುವಂತ ನಮ್ಮ BR ಪಾಟೀಲ್ರವರು ಆ ಪಾನದ ವಿರೋಧ ಚಳವಳಿಯನ್ನು ಮಾಡ್ತಾ ಇರೋದನ್ನು ನೋಡಿದರೆ ನಮಗೆ ಆಶ್ಚರ್ಯ ಆಗ್ತದೆ. ಸರ್ಕಾರದವರು ಅವಕ್ಕೆಲ್ಲ ದುಡ್ಡನ್ನು ಕೊಟ್ಟು ಸಾಯಂಕಾಲಕ್ಕೆ ಮತ್ತು ನಮಗೆ ದುಡ್ಡು ಬರಬೇಕು. ನೀವೆಲ್ಲ ಹೊಸ ವರ್ಷ ಆಚರಣೆ ಮಾಡಿದಂಥ ಯುವ ಜನಾಂಗ 350 ಕೋಟಿ ದುಡ್ಡನ್ನ ಒಂದೇ ದಿನ ಸಂಪಾದನೆ ಮಾಡ್ಯಾರ. ಎಷ್ಟು ಜನ ಕುಡಿದಿರ್ಬೇಕು ಹೇಳಿ. ಅವರು ಅದರ ವಿರುದ್ಧವಾಗಿ ಸರ್ಕಾರದಲ್ಲಿ ಶಾಸಕರಾಗಿರುವಂತ ಒಬ್ಬ ಪ್ರತಿನಿಧಿ ಅದರ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ. ಯಾಕಂದ್ರೆ ನಮ್ಮ ಸಮಾಜ ಅಧೋಗತಿಗೆ ಹೋಗ್ತಾ ಇದೆ. ನಾನು 10 ವರ್ಷದ ಹಿಂದೆ ಒಂದು ಬ್ರಾಂಡಿ ಶಾಪು ನನ್ನ ಊರಲ್ಲಿ ಹೆಬ್ಬಾಳ ಗ್ರಾಮದಲ್ಲಿ ಪ್ರಾರಂಭ ಆಯಿತು. ಪ್ರಾರಂಭ ಆದಾಗ ವಿರುದ್ಧವಾಗಿ ಹೋರಾಟ ಮಾಡಿದೆ. ಆ ಹೋರಾಟ ಮಾಡಿದಾಗ ಅವ ಬಂದ, ಸ್ವಾಮೀಜಿ ನಿಮಗೆ ಕಾಣಿಕೆ ನಾನು ಕೊಟ್ಟಿದ್ದೇನೆ, ಆದರೆ ನನ್ನ ವಿರುದ್ಧವಾಗಿ ನೀವು ಹೋರಾಟ ಮಾಡ್ತೀರ ಅಂತಂದ್ರೆ ನಾನು ಅವನಿಗೆ ಹೇಳಿದೆ, ನಾನು ಹೆಂಡದಂಗಡಿ ಮಾಡ್ತೇನೆ ಅಂತ ನೀವು ಕಾಣಿಕೆ ಕೊಟ್ಟಿಲ್ಲ, ನೀನು ಕೊಟ್ಟಂತ ಒಂದು ಬೆಳ್ಳಿಯ ಪುತ್ಥಳಿ ಕೊಟ್ಟಿದ್ದಿ, 50,000 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಿ, ನೀನು ಮನೆಗೆ ತಗೊಂಡೋಗಂತೆ ವಾಪಸ್ ಕಳಿಸಿದ್ದೆ. ಇದನ್ನ ಯಾರು ಮಾಡ್ತಾರೆ?
ನಾನು ಸಂತೋಷವಾಗಿ ಮಾಡಿದೆ. ಪ್ರಾಣಿಗಳನ್ನ ಬಲಿ ಕೊಡಬೇಕು ಅಂತೇಳಿ 80ನೇ ಇಸ್ವಿಯಲ್ಲಿ ಎಲ್ಲ ಊರಿನ ಗೌಡರು ಚೇರ್ಮನ್ರು ಸೇರ್ಕೊಂಡು ಒಂದು ಕೋಣನವನ್ನು ಕಟ್ಟಿದ್ರು. ಬೇರೆ ಬಳಿಕ ನನ್ನ ಹತ್ರ ಬಂದರು. ನನಗೆ ಅವಾಗ ಇನ್ನೂ 22 ವರ್ಷದ ಹುಡುಗ. ನಾನು ಏನಪ್ಪ ಹಬ್ಬ ಹೇಗೆ ಮಾಡ್ತೀರಿ, ಏನೇನು ಸಮಾಚಾರ ಎಲ್ಲ ಕೇಳಿದ್ವಿ. 3 ವರ್ಷಕ್ಕೊಂದು ಕೋಣವನ್ನು ಬಿಡ್ತೀವಿ. ಅದು ಕೋಣ ಕೊಬ್ಬಿರ್ತೈತಿ. ಕೊಬ್ಬಿದ್ದ ಕೋಣವನ್ನು ಊರು ಮುಂದೆ ಕಟ್ಟಿ ಗೌಡ ಮನೆಯಿಂದ ವಿಳೆ ಬರಬೇಕು, ವರ್ಷನಾಗೊಬ್ಬ ಇಂಥರ ಮನೆಯಿಂದ ಬರಬೇಕು. ಅವಾಗ ಆ ಕೋಣವನ್ನು ನಾವೆಲ್ಲರೂ ಸೇರಿಕೊಂಡು ಬಲಿ ಕೊಟ್ಟು ಅದರ ರಕ್ತದಲ್ಲಿ ಅಕ್ಕಿ ಜೋಳ ಎಲ್ಲ ಹಾಕಿ ಊರು ತುಂಬ ಚರಿಗೆಯನ್ನು ಮಾಡ್ತೇವೆ. ಚರಗ ಮಾಡಿದಾಗ ಅದು ಊರಿಗೆ ಶಾಂತಿ ಸಿಗ್ತದೆ ಅಂತ ಹೇಳಿದ್ರು. ಅವಾಗ ಎಲ್ಲ ಹೇಳಿದಾಗ, ನೋಡಪ್ಪ ಈ ವರ್ಷ ನನ್ನ ಈ ಮಠಕ್ಕೆ ಪಟ್ಟವನ್ನೇ ಕಟ್ಟಿರಿ, ನನಗಿಂತ ದೊಡ್ಡ ಕೋಣ ಯಾರು ಐದೇನ್ರಪ್ಪ, ನನ್ನೇ ಕೊಲಿ ಮಾಡಿಬಿಡ್ರಿ, ಯಾಕೆ ಬೇಡ ಅಂತ ಬಲಿ ಕೊಡ್ರಿ ಅಂತ ಕೇಳಿದಾಗ ಊರ ಗ್ರಾಮಾಂತರ ಚೇರ್ಮನ್ರು ಎಲ್ಲರೂ ಎತ್ತರು. ಅಂದಿನಿಂದ ಇಂದಿನವರೆಗೂ ನಮ್ಮ ಊರಿನಲ್ಲಿ ಬಲಿ ಕೊಡುವಂತ, ಪ್ರಾಣಿಯನ್ನು ಬಲಿ ಕೊಡುವಂತ ಹಬ್ಬವನ್ನು ನಿಲ್ಲಿಸಿದಂತ ಕೀರ್ತಿ ಹೆಬ್ಬಾಳ ಮಠಕ್ಕೆ. ಇಂಥ ಅನೇಕ ಹಳ್ಳಿಗಳಲ್ಲಿ ಇವತ್ತು ಮೊನ್ನೆ ಮಲೆಬೆನ್ನೂರಾಗ ನಮಗೆ ನಮ್ಮ ಗೋಶಾಲೆ ಪೊಲೀಸ್ ಅಧಿಕಾರಿಗಳು ಅವೆಲ್ಲ ಬಲಿ ಕೊಡುವಂತ ಕೋಣಗಳು ಇತ್ತಂದ್ರೆ ನಮ್ಮ ಗೋಶಾಲೆಗೆ ಬಂದು ಬಿಡ್ತಾರೆ, ಅವನ್ನ ರಕ್ಷಣೆ ಮಾಡ್ತಾರೆ. ನೋಡ್ರಿ 2 ವರ್ಷದಿಂದ 3 ವರ್ಷದಿಂದ ನಮ್ಮ ಗೋಶಾಲೆ ಬೇಕೆಂತದಾವೆ, ಅವರು ರಕ್ಷಣೆಯನ್ನು ಮಾಡಿದ್ದೇವೆ. ಇಂಥ ಒಂದು ಕೆಲಸವನ್ನ, ಸಮಾಜವಾದಂಥ ಕೆಲಸವನ್ನ ಶ್ರೀಮಠ ಮಾಡ್ತದೆ. ಇವತ್ತು ಗಾಂಧೀಜಿಯವರು ಕನಸು ನಮ್ಮ BR ಪಾಟೀಲರು ನೆನಸಾಗಿ ಮಾಡ್ತಿದ್ದಾರೆ. ಇವತ್ತು ನಮಗೆ ದೇಶಕ್ಕೆ ಗಾಂಧೀಜಿಯವರು ಇವತ್ತು ಬದುಕಿದ್ರೆ ಅವ್ರು ಎಷ್ಟು ದುಃಖ ಪಡ್ತಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ರೈತರ ಬದುಕು ಏನಾಗಿದೆ, ಯೋಧರ ಬದುಕು ಏನಾಗಿದೆ, ನಮ್ಮ ಮಹಿಳೆಯರ ಬದುಕು ಏನಾಗಿದೆ, ನಾವೆಲ್ಲ 12ನೇ ಶತಮಾನದ ಬಸವಣ್ಣನವರ ಬದುಕನ್ನ ನೆನಪು ಮಾಡ್ಕೋಬೇಕು. ನಾವು ಕಾಯಕ ಪ್ರಜ್ಞೆಯನ್ನ ಜೀವಂತಾಗಿ ಉಳಿಸ್ಕೋಬೇಕು. ಆಯ್ದೆಲಕ್ಕಿ ಲೆಕ್ಕಮ್ಮನ ಕಾಯಕವನ್ನ ನೀವೆಲ್ಲರೂ ಮಹಿಳೆಯರು ನೆನಪು ಮಾಡ್ಕೋಬೇಕು. ಆಕೆ ಗಂಡ ಅಕ್ಕಿಯನ್ನಂತ ಕಲ್ಯಾಣದಲ್ಲಿ ಅವರು ಕಲ್ಯಾಣ ನಾಡಿನಿಂದ ಬಂದಂತ ನಾವು BR ಪಾಟೀಲರು ಆ ಅಕ್ಕಿಯನ್ನ ತಂದಾಗ ಬರೀ ನೋಡಿದ ಮೂಟೆಯನ್ನ ನೋಡ್ತಾಳೆ. ಮೂಟೆಯನ್ನ ನೋಡಿದಾಗ, ಅಯ್ಯೋ ಅಕ್ಕಿ ಇಷ್ಟು ಮೂಟೆ ತಂದಿಯಲ್ಲ ನೀನು, ಈ ಸಂಖ್ಯೆ ಆಸೆ ನಿನಗ್ಯಾಕೆ? ಆಸೆ ಎಂಬುದು ಅರಸರಿಗುಂಟು, ರೋಷ ಎಂಬುದು ಅಜಾತರಿಗುಂಟು, ಶರಣರಿಗೆ ಹಾಕಬೇಕು ಈ ಇಷ್ಟು ಅಕ್ಕಿ ಆಸೆ ಅಂತೇಳಿ ವಾಪಸ್ ಕೊಡುವಂತ ಕಳಿಸಿದಂತ ಮಹಿಳೆಯರನ್ನ ನಾವು ಇವತ್ತು ನೋಡ್ಬೇಕು. ಇವತ್ತು ನಾವು ದುರಾಸೆಗೆ ಈಗೆಲ್ಲ ಹೇಳಿದ್ರು, ನಮ್ಮ ಶಾಂತಕುಮಾರ್ ಹೇಳಿದ್ರು, ನಮ್ಮ ರಾಯರ್ ಹೇಳಿದ್ರು, ಇನ್ನುಳಿದಾರೆ ಚಿಂತನೆಯನ್ನು ಮಾಡಿದ್ದಾರೆ. ಇವತ್ತೆಲ್ಲ ನಾವು ದುರಾಸೆಗೆ ಸಾಲ ಸೂಲ ಮಾಡಿ ನಾವೆಲ್ಲರೂ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಅದಕ್ಕೆಲ್ಲ ನಾವು ಏನ್ ಮಾಡಬೇಕು? ಕಾಯಕ ಪ್ರಜ್ಞೆಯನ್ನು ಮಾಡ್ರಿ. ಕಾಯಕ ಪ್ರಜ್ಞೆಯನ್ನು ಇಟ್ಕೊಂಡು ನಾವು ಜೀವನ ಮಾಡಿದ್ರೆ ನಮಗೆ ತೃಪ್ತಿ ಇರ್ತದೆ. ಈ ತೃಪ್ತಿ ಜೀವನವನ್ನ ಸಾಗಿಸುವಂತ ಕೆಲಸವನ್ನು ಮಾಡಬೇಕು. ರೈತರು, ಇವತ್ತು ನಾನು ಒಬ್ಬ ರೈತನಾಗಿ ಹೇಳ್ತೇನೆ, ನಾನು ಹೊಲದಲ್ಲೇ ಈ ಸಲ ನಮ್ಮ ನೈಸರ್ಗಿಕ ಕೃಷಿಯನ್ನು ಮಾಡಬೇಕು ಅಂತೇಳಿ ಹಿಂದಿನ ಕಾಲದ ಬೆಳೆಯನ್ನ ಭತ್ತವನ್ನ ಬಿತ್ತಿದೆ. ಅದು ಹುಣಸಾಗಿ ಬೆಳೀತು, ಬೆಳೆದು 6 ಅಡಿ ಎತ್ತರಕ್ಕೆ ಬೆಳೀತು ಭತ್ತ. ಅದನ್ನು ಕೊಯ್ಯಕ್ಕೆ ಮಿಷನ್ನು ಬರಲಿಲ್ಲ, ಕೂಲಿಯರು ಬಂದ್ರು. 2 ಎಕರೆ ಹೊಲ ಭತ್ತ ಕುಯ್ಯಕ್ಕೆ 40,000 ರೂಪಾಯಿ ಖರ್ಚು ಮಾಡಬೇಕಾಯ್ತು. ನಾವು ಹುಡುಕ್ರೆ 1 ಗಂಟೆ ಕೊಯ್ಯಲು ಸುಮ್ಮನೆ ಆಗಲ್ಲ. 20 ಚೀಲ ಬಂದು ಒಂದೊಂದು ಎಕರೆಗೆ 20 ಚೀಲ ಭತ್ತ ಬಂದು ಅದನ್ನು ಮಾರಿದ್ರು ಏನಾಗತ್ತೆ? ಅದರ ಕೂಲಿ ದುಡ್ಡು ಆಗಿಲ್ಲ, ದನಿಗೆ ಹುಲ್ಲಾಯ್ತು. ಅಷ್ಟು ಬಿಟ್ರೆ ನಾನು ಬಿಟ್ಬಿಡೋಣ, ದನ ಕೂಡಿ ಮೇಯಿಸ್ಬಿಡೋಣ ಅಂತ ಚಿಂತನೆ ಮಾಡಿದೆ. ನೋಡಪ್ಪ, ಸ್ವಾಮಿಗಳು ಭತ್ತ ಬೆಳೆದ್ರು, ದನ ಕೂಡಿದ್ರು, ಕೊಯ್ಲಾಗದನ ಅಸಹ್ಯ ಆಗ್ತದೆ ಅಂತೇಳಿ ಅವ್ರಿಗೂ ಒಂದು ತುತ್ತು ಅನ್ನವನ್ನು ಕೊಡೋಣ ಅಂತ ಕೆಲಸ ಮಾಡ್ತಾರೆ. ಕೃಷಿ ಕಾಯಕ ಮಾಡ್ತಾರೆ, ಅವ್ರಿಗೂ ಒಂದು ತುತ್ತು ಅನ್ನ ಕೊಡ್ಲಿ ಅಂತ ಹೇಳಿ 500 ರೂಪಾಯಿ ಕೂಲಿ ಕೊಟ್ಟು ಕೂಯಿಸಿ ದನಗಳಿಗೆ ಹುಲ್ಲನ್ನು ಹಾಕಿದೆ. ಈ ಒಂದು ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದಿದೆ. ಹಿಂಗೆ ಬಹುದಿನಗಳ ಕಾಲ ನಾವು ಸೋಂಬೇರಿಗಳನ್ನಾಗಿ ಮಾಡ್ಕೊಂತ ಹೊರಟ್ರೆ ನಮ್ಮ ದೇಶದ ಪರಿಸ್ಥಿತಿ, ನಮಗೆ ಅನ್ನ ಉಣ್ಣಕ್ಕೆ ಅಕ್ಕಿ ಸಿಗೋದಿಲ್ಲ, ಜೋಳ ಸಿಗೋದಿಲ್ಲ, ರಾಗಿ ಸಿಗೋದಿಲ್ಲ, ಹಾಲು ಕುಡಿಯಲಿಕ್ಕೆ ಹಾಲು ಸಿಗೋದಿಲ್ಲ, ಮಜ್ಜಿಗೆ ಸಿಗೋದಿಲ್ಲ. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ನಾವು ಎಲ್ಲರೂ ಸೋಂಬೇರಿಗಳಾಗಿದ್ದೇವೆ. ಒಂದು ಆಕಳ ನಾವು ಯಾರು ಕಟ್ಟಾಗ್ತಾ ಇರಲಿಲ್ಲ, ಒಂದು ಎಮ್ಮೆ ಕಟ್ಟಾಗ್ತಾ ಇರಲಿಲ್ಲ, ಒಂದು ಜೊತೆ ಎತ್ತು ಕಟ್ಟಾಗ್ತಾ ಇರಲಿಲ್ಲ. ನಾವು ಸೋಂಬೇರಿಗಳಾಗಿ
ಕಟ್ಟಿ ಮೇಲೆ ಕುತ್ಕೊಂಡು ಜೀವನವನ್ನ ಸಾಗಿಸುವಂತ ಕೆಲಸ ನಾವೆಲ್ಲ ಹಸಿರು ಶಾಲೆ ತಕೊಂಡು ಎಲ್ಲಿ ದುಡ್ಡು ಸಿಗ್ತದೆ ಅಲ್ಲಿ ಬಂದು ಅಲ್ಲಾಡುವಂತ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ್ರು. ದಾವಣಗೆರೆಗೆ ಹಸಿರು ಶಾಲೆ ಹಾಕೊಂಡು ಜನ ರೈತರು ಆಗ್ಬೇಕು ನೀನ್ ಬೇಕು ಅಂತ ಓಡಾಡ್ತಿದ್ರು. ಅದಕ್ಕೆ ನಾವು ಬರದಂಗೆ ನಾನು ನೋಡ್ಕೊಂತಾನೆ ಅಂತ ಹೇಳಿದಾರಲ್ಲ, ಹಾಗೆ ನೀವು ಹಸಿರು ಶಾಲೆ ಹಾಕೊಂಡು ಸಾಯಂಕಾಲದವರೆಗೂ ಕೆಲಸ ಮಾಡ್ರಿ. ಒಂದಿನ ದಿನ ನೀವು ಬಿಡುಕೊಡಿ. ಹೇಗೆ ಸರ್ಕಾರಿ ನೌಕರಿಗೆ ಭಾನುವಾರ ರಜಾ ಕೊಡ್ತಾರಲ್ಲ, ಒಂದಿನ ದಿನ ನಿಮಗೆ ನಾವು ಹಿಂದಿನಿಂದ ಮಾಡ್ಕೊಂಡು ಬಂದಂತ ಪದ್ಧತಿ ಏನಪ್ಪಾ ಅಂತಂದ್ರೆ ಸೋಮವಾರ ರಜಾ ಕೊಡ್ತೇವೆ. ಯಾಕಂದ್ರೆ ನಮ್ಮ ದನಗಳು, ನಮ್ಮ ಎತ್ತುಗಳಿಗೆ ಮೈ ತೊಳೆದು ರಜಾ ಮಾಡ್ಕೊಂಡು ಅವಕ್ಕೆ ಚೆನ್ನಾಗಿ ಹುಲ್ಲನ್ನು ಹಾಕಿ ರಕ್ಷಣೆ ಮಾಡಿದ್ರೆ ಬಂದು ನಿಮ್ಮ ಕೆಲಸಗಳನ್ನ ಸೋಮವಾರ ಕೆಲಸಗಳನ್ನು ಮಾಡಿಕೊಂಡು ನೀವು ಮತ್ತು ಕಾಯಕದಲ್ಲಿ ತೊಡಗಿದ್ರೆ ಮಾತ್ರ ನಮ್ಮ ದೇಶಕ್ಕೆ ಅನ್ನ ಕೊಡುವಂತ ಶಕ್ತಿ ಯಾರಿಗೆ ಐತಿ ಅಂತ ಅದು ರೈತರಿಗೆ ಐತಿ. ಯಾರಿಗೂ ಇಲ್ಲ. ಅವರು ನೋಡಿ ಮೊನ್ನೆ ಹೇಳಿದ್ರು, ಆಗಲೇ ಒಬ್ರು ಯಾರು ಹೇಳಿದ್ರು, ಕೊರೋನಾ ಬಂತು ನಾವು ನೇಗಿಲು ಹಿಡಿಯೋದು ಬಿಟ್ವಿ, ಯುದ್ಧ ಸಾರ್ತದೆ ಬಿಟ್ವಿ, ಮಹಾಯುದ್ಧಗಳಾದವು ನಾವು ರೈತರು ನೇಗಿಲು ಹಿಡಿಯೋದು ಬಿಟ್ಟೇವೇನ್ರಿ? ಹೊಲಕ್ಕೆ ಹೋಗಿದ್ದೇವೆ, ಕುರಿ ಹಿಡ್ಕೊತೇವಿ, ನೇಗಿಲು ಹೊಡಿತೇವಿ, ಬಿಡ್ತೇವಿ ಮತ್ತು ಅನ್ನವನ್ನ ಯಾರಿಗೆ ಕೊಡ್ತೇವೆ ನಾವು? ನಮ್ಮ ಪ್ರಜೆಗಳಿಗೆ. ಎಷ್ಟು ಜನ? 140 ಕೋಟಿ ಜನಸಂಖ್ಯೆ ಇದೆ. ಅವ್ರಿಗೆ ಅನ್ನ ಕೊಡುವಂತ ಶಕ್ತಿ ಯಾರಿಗಾರ ಇಂಜಿನಿಯರ್ಗೆ ಐತನ್ರಿ? ಡಾಕ್ಟರ್ಗೆ ಐತನ್ರಿ? ಯಾರಿಗೆ ಐತಿ? ನಮ್ಮ ರೈತರಿಗೆ ಐತೆ. ಅವ್ರಿಗೆಲ್ಲರಿಗೂ ಅನ್ನ ಕೊಡುವಂತ ಅಂತ ಕೆಲಸವನ್ನ ಹುತಾತ್ಮರಾಗುವಂತ ದಿನಾಚರಣೆಯನ್ನ ಮಾಡ್ತಿದ್ವಿ. ಅವ್ರಿಗೆ ಗೌರವವನ್ನು ಸಲ್ಲಿಸಬೇಕು. ಅವರು ಹುತಾತ್ಮರಾಗಿ 25 ವರ್ಷ ಆದ್ರೂ ಸಹಿತ ಅವರಿಗೆ ನಮ್ಮ ಸರ್ಕಾರದವರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಇಲ್ಲಿವರೆಗೂ ಅವರಿಗೆ ಏನನ್ನ ಸಹಕಾರವನ್ನ ಕೊಡದೇನೆ ಹಾಗೆ ನಾವು ದುಡಿಸಿಕೊಂಡು ಹೋಗ್ತದೇವಲ್ಲ ಅನ್ನೋಂಥ ರಾಜಕೀಯ ಪ್ರೇರಿತವಾಗಿ ಆಗಬಾರ್ದು. ನಿಜವಾದಂತ ಹುತಾತ್ಮರಿಗೆ ಒಂದು ಸಹಾಯಧನ ಸಿಗ್ಬೇಕು, ಅವರಿಗೆ ಸೂರು ಸಿಗ್ಬೇಕು ಅನ್ನೋಂಥ ವಿಚಾರಧಾರೆಯನ್ನು ಇಟ್ಕೊಂಡು ಎಂ.ಬಿ. ಪಾಟೀಲ್ರವರು ಅಂತ ಕೆಲಸವನ್ನು ಹಮ್ಮಿಕೊಂಡಿದ್ದಾರೆ. ಅವರು ಯಾವಾಗ ನಾವು ಅವ್ರ ಜೊತೆಗೆ ಕೈ ಜೋಡಿಸ್ತೇವೆ, ನೀವೆಲ್ಲರೂ ಅವ್ರ ಜೊತೆಗೆ ಕೈ ಜೋಡಿಸಿ ಸಮಾಜ, ನಮ್ಮ ಕರ್ನಾಟಕ ದೇಶ ಕಲ್ಯಾಣದ ಕ್ರಾಂತಿ ಏನನ್ನು ನೆನಪು ಮಾಡಿಕೊಂಡಿದ್ದೇವೆ, ಕಲ್ಯಾಣ ನಾಡಿಗೆ ನಾವೆಲ್ಲರೂ ಕೊಡುಗೆಯನ್ನ ಕೊಡುವಂತ, ಹೇಗೆ ಕಲ್ಯಾಣಕ್ಕೆ ಕೀರ್ತಿಯನ್ನ ಕೊಟ್ಟಂತ ಎಲ್ಲ ಕಡೆಯಿಂದ ಶರಣರು ಬಂದ್ರು, ಹಾಗೆ ಆ ಒಂದು ಪದ್ಧತಿ ಇಟ್ಕೊಂಡು ನಾವು ಪಾನ ಮುಕ್ತವಾಗಿ ದೇಶವನ್ನ ನಾಡನ್ನ, ಕನ್ನಡ ನಾಡನ್ನು ಮಾಡೋಣ. ರೈತರು ನೀವು ಇವತ್ತು ಸಂಘದಲ್ಲಿ ಪ್ರತಿಜ್ಞೆ ಮಾಡಬೇಕು. ಏನಪ್ಪಾ ಅಂದ್ರೆ, ನಾನು ರೈತನಾಗಿದ್ದೇನೆ, ನಾನು ಕುಡಿಯೋದಿಲ್ಲ. ಆಗ್ಲೂ ಹುಡುಗ ಗಲಾಟೆ ಮಾಡ್ತಿದ್ದ ಹುಡುಗ, ನಾನು ಕುಡಿಯೋದಿಲ್ಲ, ನನ್ನ ಹೆಂಡತಿಯನ್ನ ಸಾಕ್ತೇನೆ, ನನ್ನ ಮಕ್ಕಳನ್ನ ವಿದ್ಯಾವಂತನ ಮಾಡ್ತೇನೆ ಅಂತ ಸಂಕಲ್ಪವನ್ನು ತೊಟ್ಟಾಗ ಮಾತ್ರ ನಮ್ಮ ದೇಶ ಉದ್ಧಾರ ಆಗ್ತದೆ. ಇಲ್ಲ ಹೋದ್ರೆ ನಮ್ಮ ದೇಶ ಅದನ್ನ ಸ್ಥಿತಿಗೆ ಬರ್ತದೆ ಅಂತ ಚಿಂತನೆಯನ್ನ ಮಾಡ್ತಾ ನಿಮ್ಮೆಲ್ಲರಿಗೂ ಒಳಿತಾ ಆಗಲಿ. ಇಂಥ ಕಾರ್ಯಕ್ರಮವನ್ನು ನಮ್ಮ ರವಿಕುಮಾರ್ ಅವರು ನಿರಂತರವಾಗಿ ಸಾಗಿ ಸಮಾಜಮುಖಿಯಾದಂಥ ಕೆಲಸವನ್ನ ಮಾಡುವಂತ ಕೆಲಸವನ್ನ ಆಗಲಿ ಅಂತ ಶುಭವನ್ನು ಕೋರ್ತಾರೆ.